ಇವತ್ತು ನಮ್ಮ ಕಾಲೇಜಲ್ಲಿ ನ್ಯಾಷನಲ್ ಸೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಅಂದರೆ ಇವತ್ತು ನಾವು ಸೆಮಿನಾರ್ ಕೊಡಬೇಕು ನಮ್ಮ ಚೀಫ್ ಗೆಸ್ಟ್ಗೆ. ಸ್ವಲ್ಪ ಪೇಪರ್ನ ಹೆಂಗೆ ತೊಗೊಬೇಕು ಅಂತ ಭಯ ಆಗ್ತಿದೆ. ಹೇ ಸ್ಪಾರ್ಕಲ್ಸ್, ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಚಾರ್ಟ್ ಪ್ರಿಪರೇಷನ್ ಎಲ್ಲ ಆಲ್ಮೋಸ್ಟ್ ಡನ್ ಆಗಿದೆ. ಸ್ವಲ್ಪ ಟಚ್ ಅಪ್ ಅನ್ನೋದಿರುತ್ತಲ್ಲ, ಅದನ್ನೇ ನಾನು ಮಾಡ್ಕೋತಿದ್ದೆ. PPT ರೆಡಿ ಇದೆ, ಚಾರ್ಟ್ ರೆಡಿ ಇದೆ. ಇವಾಗ ನಾವು ಪ್ರೆಸೆಂಟೇಷನ್ ಒಂದು ಬಾಕಿ ಇದೆ. ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡಿದ್ದೀವಿ. ಅಂದರೆ PPT ಇದೆಯಲ್ಲ, ಇದು ಯೂಸೇ ಆಗಿಲ್ಲ ಅಂತ ಬೇಜಾರಾಯಿತು. ಆಮೇಲೆ ಮತ್ತೆ ನಾನು ನನ್ನ ಫ್ರೆಂಡ್ಗೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಟೀಮಲ್ಲಿ ಎಲ್ರಿಗೂ ಗೊತ್ತಿರಬೇಕಲ್ಲ ಯಾರಿಗೆ ಏನು ಎಕ್ಸ್ಪ್ಲೇನ್ ಮಾಡಬೇಕು, ಯಾವ್ಯಾವ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಬೇಕು, ಅದನ್ನೇ ನನ್ನ ಟೀಮ್ಗೆ ಪ್ರಿಪೇರ್ ಮಾಡ್ತಿದ್ದೆ. ನೋಡ್ಬೋದು ನೀವು, ಎಲ್ಲ ಕಡೆ ಅವ್ರವ್ರದ್ದು ಸ್ಟಾಲ್ ಇತ್ತು. ಸ್ಟಾಲಲ್ಲಿ ಅವ್ರು ಡಿಸೈಡ್ ಮಾಡಿರೋ ಪ್ರಕಾರ ಟಾಪಿಕ್ಸ್ ಇತ್ತು. ಇಲ್ಲಿ ಬಂದುಬಿಟ್ಟು ಡಿಟೆಕ್ಷನು, ಇದು ಬಂದುಬಿಟ್ಟು ಕೇಸ್ ಸ್ಟಡಿ ಇದ್ದಿರೋದು, ಅದು ಸೈಕಾಲಜಿ ಇತ್ತು ಪ್ರೀವಿಯಸ್ ಒನ್. ಓಕೆನಾ. ಆಮೇಲೆ ನಮ್ಮ ಮ್ಯಾಮು ಸಹ ಬಂದುಬಿಟ್ಟು ಎಲ್ಲ ಓಕೆನಾ. ಅದು ಇವರು ನಮ್ಮ ಟೀಮ್ನ ಲೀಡ್ ಮಾಡ್ತಿದ್ದು ಟೀಚರು. ಆ್ಯಂಡ್ ಆಲ್ಸೋ ಇವ್ರು ನಮ್ಮ ಕ್ಲಾಸ್ ಟೀಚರು. ಸೊ ಎಲ್ಲ ನಮಗೆ ಹೇಗೆ ಮಾಡಬೇಕು, ಯಾವ ಪಾಯಿಂಟ್ಸ್ ಎಕ್ಸ್ಟ್ರಾ ನಾವು ಹೇಳ್ಬೋದು ಅಂತ ಎಲ್ಲ ಮ್ಯಾಮ್ ನಮಗೆ ಪ್ರಿಪೇರ್ ಮಾಡ್ತಿದ್ರು. ಕೊನೆಗೂ ನಮ್ಮ ಚೀಫ್ ಗೆಸ್ಟ್ ಅವರು ಬಂದರು. ಚೀಫ್ ಗೆಸ್ಟ್ಗೋಸ್ಕರನೂ ಏನು ಮಸ್ತಾಗಿ ಏನಂತಾರೆ ಇದನ್ನಪ್ಪ, ಪೈಲಟಿಂಗ್ ಮಾಡ್ತಿದ್ರು. ಅಂದರೆ NCC ಅಲ್ಲಿ ಇದು ಪೈಲಟಿಂಗ್ ಪಾರ್ಟ್. ಸೊ ಇಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ರು. ಮುಂದೆ ಏನಾಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ಅಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ.